ಯಾಕೆ ಬಿ ಜೆ ಪಿನಲ್ಲಿ ಸ್ಯಾಂಟ್ರೋ ರವಿ ಅಂತವರು, ಸೈಲೆಂಟ್ ಸುನಿಲ್ ಅಂತವರು, ಫೈಟರ್ ರವಿ ಅಂತವರು, ಆ ಪೃಥ್ವಿ ಸಿಂಗ್ಗೋಸ್ಕರ ನೀವು ಕಲಾಪ ಹಾಳು ಮಾಡಿದ್ರಲ್ಲ, 2 ದಿನ ಕಲಾಪ ಹಾಳು ಮಾಡಿದ್ರಲ್ಲ, ಇನ್ನೂ ಕೂಡ ಹಾಜರೇ ಆಗ್ತಾ ಇಲ್ಲ ಅವರು ಪೊಲೀಸ್ ಎವಿಡೆನ್ಸ್ ಕೊಡಲಿಕ್ಕೆ ಪೊಲೀಸ್ ಮುಂದೆ. ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕಾಂಗ್ರೆಸ್ನವ್ರು ಅಂತ ಹೇಳ್ಬಿಟ್ಟು ನಾವು ಕೇಸ್ ದಾಖಲು ಮಾಡಿದ್ರು ಇನ್ನೂ ಕೂಡ ಹೋಗಿ ಎವಿಡೆನ್ಸ್ ಕೊಡೋಕ್ಕಿಲ್ಲ. ಇವನಿಗೋಸ್ಕರ 2 ದಿನ ಕಲಾಪ ಹಾಳು ಮಾಡಿದ್ರು. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿಲ್ಲ. ಮೊನ್ನೆ ಇವ್ರ ಮಾತು ಕೇಳ್ಕೊಂಡು ನಾನು ರಾಜೀನಾಮೆ ಕೇಳಿದ್ನಲ್ಲ, ಮಣಿಕಂಠ ಮಾತು ಕೇಳ್ಕೊಂಡು ಅವನೇ ಆಕ್ಸಿಡೆಂಟ್ ಮಾಡ್ಕೊಂಡ, ಅವನೇ ಹಲ್ಲೆ ಆಗಿದೆ ಅಂತ ಹೇಳ್ದ. ಈಗ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಏನು ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಲೇಬೇಕು, ಚನ್ನರಾಜು MLC ಅವರ ರಾಜೀನಾಮೆ ಕೊಡಲೇಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದವರು ಇವಾಗ ಎಲ್ಲೋಗಿದ್ದಾರೆ? ಯಾಕೆ ಇವಾಗೇನು ಬಾಯಿಗೆ ಬೀಗ ಬಿದ್ದುಬಿಟ್ಟಿದ್ಯಾ? ಎಲ್ಲಿದೆ ಈ ಮಣಿಕಂಠು, ಮಹಾವೀರು, ರಾಕೇಶ್ ಜೈನು? ಯಾಕೆ ಇವರೆಲ್ಲರೂ ಬಿ ಜೆ ಪಿನಲ್ಲೇ ಸಿಗ್ತಾರೆ ನಿಮಗೆ? ಇವರಿಗೆಲ್ಲ ನೀವು ಪದಾಧಿಕಾರಿಗಳು ನಿಮ್ಮ ಏನು ಬಿಸ್ನೆಸ್ಸಿಗೆ ಅನುಕೂಲ ಆಗಲಿಕ್ಕೆ ನೀವು ಮಾಡ್ತಾ ಇದ್ದೀರಾ? ಟಿಕೆಟಿಗೆ ನೀವೆಲ್ಲ ಇದಕ್ಕೆ ಮಾರಾಟ ಮಾಡಿಬಿಟ್ಟು ಇದು ಮಾಡ್ತಾ ಇದ್ರಂತ ಬಿ ಜೆ ಪಿಯವರೆಲ್ಲ ಹೇಳ್ತಾ ಇದ್ದಾರಲ್ಲ, ಮತ್ತು ಸತ್ಯನೇ ಇರಬೇಕದು. ಯಾಕೆ ಇಂಥವ್ರು ಬಿ ಜೆ ಪಿನಲ್ಲೇ ಕಾಣಿಸ್ಕೋತಾ ಇದ್ದಾರೆ? ಮತ್ತು ಯಾರು ರಾಜ್ಯದ ಆಸ್ತಿಯನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ನೀವೆಲ್ಲರೂ. ಅಂಥವರಿಗೆ ತೆಲಂಗಾಣನಲ್ಲಿ MLA, ಇಲ್ಲಿ ಅಭ್ಯರ್ಥಿ ಮಾಡಿದ್ದೀರಾ ನೀವು. ನಿಮಗೆ ಸ್ವಲ್ಪನ ನಾಚಿಕೆ ಇದ್ದಿದ್ರೆ ನೀವು ಅವರಿಗೆಲ್ಲ ವಜಾ ಮಾಡ್ತಾ ಇದ್ರಿ. ಮೊನ್ನೆ ಯಾದಗಿರಿನಲ್ಲಿ 700 ಕ್ವಿಂಟಲ್ ಮೊನ್ನೆ ಯಾದಗಿರಿನಲ್ಲಿ 700 ಕ್ವಿಂಟಲ್ಲು ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಇರಬೇಕಾಗಿರುವಂಥ ಅಕ್ಕಿ ಬಿ ಜೆ ಪಿಯವರ ಒಂದು ಗೋಡನ್ನಲ್ಲಿ ಸಿಕ್ಕಿದೆ. ಯಾವ ಮಣಿಕಂಠ ತಮ್ಮ ಅಂತೆ ಅವನು. ಬಿಡಿ ಮೋದಿ ಅಕ್ಕಿ ಅಂತ ಬಿ ಜೆ ಪಿಯವರು ಹೇಳ್ಕೊಂಡು ಓಡಾಡ್ತಾರಲ್ಲ, ಆ ಮೋದಿ ಅಕ್ಕಿನ ಕದ್ಬಿಟ್ಟು ಸಿಕ್ಕಾಕೊಂಡ ಮೇಲೂ ಅವನಿಗೆ ಪಾರ್ಟಿಯಿಂದ ತೆಗೆದಿಲ್ಲ ಅಲ್ಲ ಅಂದರೆ ನನಗೇನೋ ಅನುಮಾನ ಏನಿದೆ ಅಂದರೆ ನಿಮಗೂ ಇದರಲ್ಲಿ ಪಾಲಿದೆ 100% ಪಾಲಿದೆ ನಿಮ್ಮದು. ಇಲ್ಲದ್ರೆ ಯಾಕೆ ಹೆದರ್ತಾ ಇದ್ದೀರಾ? ಯು ಆರ್ ನಾಟ್ ಏಬಲ್ ಟು ಟೇಕ್ ಆ್ಯಕ್ಷನ್ ಆನ್ ಎನಿವನ್. ಆ ಮಣಿಕಂಠ ಮೇಲೆ ಆ್ಯಕ್ಷನ್ ತೊಗೊಳೋ ತಾಕತ್ತಿಲ್ಲ, ಆ ಪೃಥ್ವಿ ಮೇಲೆ ಆ್ಯಕ್ಷನ್ ತೊಗೊಳೋ ತಾಕತ್ತಿಲ್ಲ, ಆ ಸ್ಯಾಂಡ್ರೋ ರವಿ ಯಾರೋ ಫೈಟರ್ ರವಿನೋ ಸೈಲೆಂಟ್ ಸುನಿಲ್ಲ ಅವ್ರ ಮೇಲೆ ತೊಗೊಳೋ ತಾಕತ್ತಿಲ್ಲ ನಿಮಗೆ. ಯಾಕಂದರೆ ನಿಮ್ಮದೆಲ್ಲ ಗುಟ್ಟುಗಳು ಇವ್ರ ಹತ್ರನೇ ಇದೆ. ನಿಮ್ಮದೆಲ್ಲ ವ್ಯವಹಾರ ಇಂಥವ್ರ ಹತ್ರನೇ ಇದೆ. ನೀವೇ ಹೇಳಿ, ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ? ಒಂದೇನಾದರೂ ಹೇಳಿದ್ರಾ? ಇಲ್ಲಪ್ಪ ಇವೆಲ್ಲ ಮಾಡ್ತಾ ಇರೋದು ತಪ್ಪು, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ದೀರಾ? 2 ತಿಂಗಳಾಯಿತು ಸಿಕ್ಬಿದ್ದು. ಹ್ಯಾವ್ ಯು ಡಿಸ್ಟೆನ್ಸ್ಡ್ ಯುವರ್ ಸೆಲ್ಫ್? ಅಬ್ಸಲ್ಯೂಟ್ಲಿ ನೋ. ಇದು ಏನು ತೋರಿಸುತ್ತೆ ಅಂದರೆ ನಿಮ್ಮದು ಇದರಲ್ಲಿ ಪಾಲಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.